ಮಸಾಲ ತಗೊಂಬ ಒಂದು ನಮ್ಮ ಮನೆಯಲ್ಲಿ ಇವತ್ತು ಒಂದು ಸರಳವಾಗಿ ಆಚರಿಸಿರ್ತಕ್ಕಂಥ ಬಸವ ಜಯಂತಿಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಶೆಟ್ಟರಮಠದ ಮಹಾಸ್ವಾಮಿಗಳಿಗೆ ನಮಸ್ಕರಿಸುತ್ತಾ ಇವತ್ತು ನಮ್ಮ ಹರಿಶಿರೂರ ಆಚಾರ್ಯರು ಬಂದಿದ್ದಾರೆ. ಹಾಗೂ ನಮ್ಮ ತಂದೆ ತಾಯಿ, ನಮ್ಮ ಎಲ್ಲ ಬಂಧು ಬಳಗ, ನಮ್ಮ ಆಜುಬಾಜು ಎಲ್ಲ ಹಿರಿಯರು ಮತ್ತು ಇವತ್ತು ವಿಶೇಷವಾಗಿ ನಮ್ಮಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸುಮಾರು ಒಂದು 15 ವರ್ಷಗಳಿಂದ ಏನು ಒಂದು ಕೆಲಸ ಕಾರ್ಯಗಳಲ್ಲಿ ನಮ್ಮ ಎಲ್ಲ ಶ್ರದ್ಧಾ ಭಕ್ತಿಯಿಂದ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ. ಸಾಕಷ್ಟು ನಮ್ಮ ಯುವಕರು ನಮ್ಮಲ್ಲಿ ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ನಮ್ಮಲ್ಲಿ ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ಎಲ್ಲ ಯುವಕರು ಹಿರಿಯರು ಬಂದಿದ್ದಾರೆ. ಅವರಿಗೆ ಇವತ್ತು ಸರಳವಾಗಿ ನಮ್ಮ ಮನೆಯಲ್ಲಿ ಒಂದು ಬಸವ ಜಯಂತಿಯನ್ನ ಆಚರಣೆ ಮಾಡೋದ್ರ ಮುಖಾಂತರ ದುಡಿಯುವ ಕೈಗಳಿಗೆ ಒಂದು ಕಿಟ್ಟನ್ನು ಇವತ್ತು ಕೊಡೋದ್ರ ಮುಖಾಂತರವಾಗಿ ನಾವು ಸರಳವಾಗಿ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಬರೀ ಇವತ್ತು ಬಟ್ಟು ಅವರಿಗೆ ಜಯಂತಿ ನಿಮಿತ್ತ ಬಸವಣ್ಣನವರಿಗೆ ಗೌರವಾರ್ಥವಾಗಿ ಎಲ್ಲರೂ ಸೇರಿವಿ. ಬಸವಣ್ಣನವ್ರ ಬದಲ ಎಲ್ಲರಿಗೂ ಗೊತ್ತದ, ಅದನ್ನು ಸ್ಮರಣೆ ಮಾಡೋದಷ್ಟೇ. ಯಾರಿಗೂ ಗೊತ್ತಿಲ್ಲ ನಾ ಹೇಳಿಗತ್ತೀನಿ ಅಂತ ಅಲ್ಲ, ಸ್ಮರಣೆ ಮಾಡೋದು. 17ನೇ ಶತಮಾನದೊಳಗೆ ಪ್ರಾಯಶಃ ಮೊದಲ ಬಾರಿಗೆ ಧ್ವನಿ ಎತ್ತಿದ್ದು ಏನು ಅಂದ್ರೆ ಸಮಾನತೆ, ಎಲ್ಲರೊಳಗೂ ಸಮಾನತೆ ಇರಬೇಕು, ಜಾತಿ ಧರ್ಮ ಮತ ಪಂಥ ಇದನ್ನೆಲ್ಲ ಬಿಡಬೇಕು, ಸಮಾಜ ಒಂದಾಗಬೇಕು. ಮತ್ತು ಇದು ನೆನಪಿರಲಿ, ಈಗೇನು ನಾವೇನು ವಿಧಾನಸೌಧ ಇದನ್ನೆಲ್ಲ ನೋಡ್ತೀವಲ್ಲ, ಅದನ್ನು ಪ್ರಪ್ರಥಮ ಬಾರಿಗೆ ಪ್ರಾರಂಭ ಮಾಡಿ ಎಲ್ಲ ಜಾತಿಯ ಎಲ್ಲ ಜನರಿಗೆ ಅಲ್ಲಿ ಅವಕಾಶ ಮಾಡಿ ಕೊಟ್ಟದ್ದು ನಮ್ಮ ಬಸವಣ್ಣನವರು. ಅವರೆಲ್ಲ ಅನಂತ ಕಾಲದೊಳಗೂ ಒಬ್ಬರೇ ಇರ್ತಾರೆ. ಯಾಕಂದ್ರೆ ಆ ಮಹಾನ್ ಚೇತನ ನೋಡ್ರಿ, ಬಸವಣ್ಣನವರು ಅನ್ಯಾಯದ ಬದಲ ಧ್ವನಿ ಎತ್ತಿದ್ರು, ದಲಿತರ ಬದಲ ಧ್ವನಿ ಎತ್ತಿದ್ರು. ಮತ್ತು ಅಷ್ಟೇ ಅಲ್ಲ, ಅಹಿಂಸೆಯ ಬಗ್ಗೆ ಮಾತಾಡಿದ್ರು ಅವರು. ಹಿಂಸಾತ್ಮಕವಾಗಿ ಜೀವನವನ್ನು ನಡೆಸಬೇಡ್ರಿ, ಅಹಿಂಸಾ ಮಾರ್ಗದಿಂದ ಜೀವನವನ್ನು ನಡೆಸ್ರಿ ಅಂತ ಹೇಳಿದ್ರು. ಇನ್ನೂ ನೆನಪಿರಲಿ, ಬಿಜ್ಜಳದ ಮಂತ್ರಿ ಇದ್ರು ಸಹಿತ ಅವ್ರಿಗೇನ ಕತ್ತಿ ಹಿಡಿದು ಸಾಮ್ರಾಜ್ಯದ ಮಂತ್ರಿಗಿರಿಯನ್ನು ಮಾಡಿದಂತಹ ವ್ಯಕ್ತಿ ಎಲ್ಲರಿಗೂ ಸಮಾನತೆಯ ಪರಿಪಾಠವನ್ನು ಹಾಕಿ ಇವತ್ತು ಎಲ್ಲರೂ ಎಷ್ಟೋ ವರ್ಷಗಳಾದರೂ ಸಹಿತ ಇನ್ನೂ ತನ ಅವ್ರನ್ನ ನೆನೆಸ್ಲಿತ್ತೀವಿ. ವಚನ ಸಾಹಿತ್ಯಗಳ ಮೂಲಕ ಎಲ್ಲರಿಗೂ ಆದರ್ಶಪ್ರಾಯರಾಗಿರುವ ಆ ಬಸವಣ್ಣನವರನ್ನ ಸ್ಮರಿಸೋಣ. ನನ್ನ ಮಾತುಗಳನ್ನು